ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಕುರಿತಾಗಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಬಂದಿದ್ದಾವೆ, ಇನ್ನೂ ನಡೀತಾನೆ ಇದ್ದಾವೆ, ಆದರೂ ಆಗ್ತಾಯಿಲ್ಲ. ಯಾಕೆ ಅನ್ನೋದನ್ನು ಸ್ವತಃ ಈ ದಿಶೆಯಲ್ಲಿ ಮುಂದುವರೆದವರು ಹೇಳಬೇಕು ಉತ್ತರ. ಅದಕ್ಕೆ ಆ ದಿಶೆಯಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ನಮ್ಮ ಉಸ್ತುವಾರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮಗೂ ಆಶ್ರಯದ ಆಗಬೇಕಂತೇಳಿ ಮತ್ತು ಅದನ್ನು ನಾವು ಒದ್ಕೊಂಡು ಹೇಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಇಬ್ಬರು ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಅದ್ರ ಬರೀ ಇಷ್ಟಿಟ್ಟರೆ ಸಾಕಾಗ್ತದೇನೋ ಅಂತೇಳಿ. ಯಾಕಂದರೆ ಕೆಲವೊಮ್ಮೆ ನಾವು ಫೋರ್ಸ್ ಮಾಡಬೇಕಾಗ್ತದೆ. ಯಾಕಂದರೆ ಇನ್ನು ನಾಳೆ ಬರೋ ಡಿಸೆಂಬರ್ 31 ಜಿಲ್ಲೆ ಘೋಷಣೆ ಆಗಲಿಲ್ಲ ಅಂದರೆ ಗೋಕಾಕ್ ಮತ್ತು ಚಿಕ್ಕೋಡಿ ಮುಂದಿನ 10 ವರ್ಷಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮತ್ತೇನು ಪರಿವರ್ತನೆ ಆಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಈಗ ಭಾಳ ದೊಡ್ಡ ಜವಾಬ್ದಾರಿ ಉಸ್ತುವಾರಿ ಅವ್ರದ್ದು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಬ್ಬರು ಮಿನಿಸ್ಟರ್ ಇದ್ದಾರೆ ಇಲ್ಲ, ಮತ್ತು 18 MLAಗಳಿದ್ದಾರೆ. ಎಲ್ಲರದ್ದು ಜವಾಬ್ದಾರಿ ಯಾಕಪ್ಪ ಅಂತಂದ್ರೆ ಜಿಲ್ಲೆ ದೊಡ್ಡದಷ್ಟ, ಜಿಲ್ಲೆಗೆ ಅನೇಕ ಏನಪ್ಪ ಅಂತಂದ್ರೆ ತೊಂದರೆಗಳು ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಮಧ್ಯದಾಗಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅಥಣಿ ಬೆಳಗಾವಿ ಎರಡು ದೂರದ ಊರುಗಳು, ಒಂದೇ ದಿನದಲ್ಲಿ ಹೋಗಿ ಬರೋದು ಭಾಳ ಕಷ್ಟ. ಅದೇ ಕಾಲಕ್ಕೆ ಅಡ್ಮಿನಿಸ್ಟ್ರೇಷನ್ದ ದೂರ ಇರೋದರಿಂದ 18 ಕ್ಷೇತ್ರಗಳು ಇರೋದರಿಂದಾಗೆ ಸಹಜವಾಗಿ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ. ಇನ್ನು ಅಭಿವೃದ್ಧಿಗಾಗಿ ಒಂದೇ ಜಿಲ್ಲೆಗೆ ಎಷ್ಟು ಬರಬೇಕು ಅಷ್ಟು ಬರ್ತಾ ಇರ್ತದೆ. ಜನಸಂಖ್ಯೆ ಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಮೇಡ,